ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ಮೇಲೆ ಹಾಕಿರುವಂತಹ ಟ್ಯಾರಿಫ್ ಏನೋ ಕಟ್ಟಾಯಿತು 18%ಗೆ. ಆದರೆ ಭಾರತ ಅಮೆರಿಕ ಎದುರು ಮಂಡಿ ಊರ್ಬಿಟ್ಟಿದೆಯೇನೋ ಅನ್ನೋ ರೀತಿಯಲ್ಲಿ ಘೋಷಣೆ ಮೊಳಗಿಸಿದ್ರು ಟ್ರಂಪ್. ಅಗ್ರಿಕಲ್ಚರು ಸೇರಿಸ್ಕೊಂಡು ಟ್ರೇಡ್ ಡೀಲು ಫೈನಲ್ಲೇ ಆಗಿಬಿಟ್ಟಿದೆ. $500 ಬಿಲಿಯನ್ ಭಾರತ ಬೈ ಮಾಡುತ್ತೆ, ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಬೇರೆ ಬೇರೆ ಅನೌನ್ಸ್ಮೆಂಟ್ಗಳನ್ನು ಮಾಡಿದ್ರಲ್ಲ ಭಾರತ. ಈಗ ಹೆಂಗೆ ಕೊಟ್ಟಿದೆ ನೋಡಿ. ಇಲ್ಲಿ ಸೆಷನ್ನಲ್ಲಿ ಬೇರೆ ಅಧಿವೇಶನದಲ್ಲಿ ಕಾಂಗ್ರೆಸ್ ಮುಗಿಬಿದ್ದಿದೆ. ಕೇಂದ್ರ ಸರ್ಕಾರ ಸರೆಂಡರ್ ಮೋದಿ ಇವರು ನರೇಂದ್ರ ಮೋದಿ ಅಲ್ಲ ಅಂತ ಮುಗಿಬಿದ್ದಿರೋ ಹೊತ್ತಲ್ಲಿ ತನ್ನ ನಿರ್ಧಾರವನ್ನು ತಿಳಿಸಿದ ಭಾರತ ಸರ್ಕಾರ ಅಮೆರಿಕ ಅಸಲಿಗೆ ಏನು ಹೇಳಿದೆ, ಆಗಿರೋದು ಏನು, ಅಸಲಿಯತ್ತು ಈಗ ಹೊರಗಡೆ ಬಂದಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಅಮೆರಿಕ ರಾಯಭಾರಿ ಸ್ಟೇಟ್ಮೆಂಟ್ ಮೇಲೇ ಶುರು ಮಾಡೋಣ. ಇನ್ನೂ ಟ್ರೇಡ್ ಡೀಲ್ ಒಪ್ಪಂದ ಆಗಿಲ್ಲ ಅನ್ನೋದನ್ನು ಖಚಿತಪಡಿಸಿದ ಅಮೆರಿಕದ ರಾಯಭಾರಿ, ಭಾರತದಲ್ಲಿರುವಂಥ ಅಮೆರಿಕ ರಾಯಭಾರಿ ಸರ್ಗಿಯೋ ಗೋರ್, ಇನ್ನೂ ಫೈನಲ್ ಆಗಿಲ್ಲ, ಪ್ರಕ್ರಿಯೆ ಹಂತದಲ್ಲಿದೆ, ಅಂದರೆ ಪ್ರಾಸೆಸಿಂಗ್ ಆಗ್ತಿದೆ, ಮಾತುಕತೆ ನಡೀತಿದೆ. ಟ್ರೇಡ್ ಡೀಲ್ ವಿಚಾರದಲ್ಲಿ ಬಹಳಷ್ಟು ನೆಗೋಷಿಯೇಷನ್ ಬಾಕಿ ಇದೆ ಅನ್ನೋದನ್ನು ಖಚಿತಪಡಿಸಿದ ಸರ್ಗಿಯೋ ಗೋರ್. ತಾಂತ್ರಿಕ ವಿಷಯಗಳನ್ನು ಬಗೆಹರಿಸೋದಿದೆ, ದಾಖಲೆಗಳಿಗೆ ಇನ್ನೂ ಸಹಿ ಬೀಳಬೇಕಾಗಿದೆ. ಅಂದರೆ ಅರ್ಥ ಏನು? ಇನ್ನೂ ಟ್ರೇಡ್ ಡೀಲ್ ಆಗಿಲ್ಲ. ಆಗದೇ ಇರುವ ಟ್ರೇಡ್ ಡೀಲಲ್ಲಿ ಕಂಡೀಷನ್ಗಳನ್ನು ಟ್ರಂಪ್ ಹೆಂಗೆ ಘೋಷಣೆ ಮಾಡ್ತಾರೆ? ಈಗ ಇಲ್ಲಿ ಯಾಕೆ ದೇಶದ ಒಳಗಡೆ ಇಷ್ಟೆಲ್ಲ ಕಿಚ್ಚು ಹೊತ್ಕೊಂಡಿರೋದು ಹೇಳಿ? ಅಗ್ರಿಕಲ್ಚರು, ಭಾರತದ ರೈತರು ಮತ್ತು ಹೈನುಗಾರಿಕೆ ಫಾರ್ಮರ್ಸು, ಈ ಬೇರೆ ಡೈರಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಅಂತ ಘೋಷಣೆ ಮಾಡಿ ಅಮೆರಿಕಾಗೆ ಸೆಡ್ಡು ಹೊಡೆದಿದ್ದ ಮೋದಿ ಈಗ ಮಂಡಿಯವ್ರು ಬಿಟ್ಟಿದ್ದಾರೆ ನೋಡಿ ಅಂತ ಕಾಂಗ್ರೆಸ್ ಎಲ್ಲ ಮುಗಿಬಿದ್ದಿದೆ. ಇನ್ನು ಟ್ರೇಡ್ ಡೀಲ್ ಫೈನಲ್ಲೇ ಆಗಿಲ್ಲ ಅಂದಮೇಲೆ ಹೇಗೆ ಹೇಳ್ತಾರೆ ಟ್ರಂಪ್ ಅಲ್ವಾ? 75 ಸಲ ಸೀಸ್ ಫೈರ್ ನಾನೇ ಮಾಡಿಸಿದ್ದು ಅಂದ ಟ್ರಂಪ್ಗೆ ಇದನ್ನು ಹೇಳೋದು ಕಷ್ಟನಾ? ಎಷ್ಟು ಬೇಕಾದರೂ ಯಾರು ಬೇಕಾದರೂ ಸುಳ್ಳನ್ನು ಸೇರಿಸಿಕೊಂಡು ಕ್ರೆಡಿಟ್ ತಗೊಳ್ಳೋ ಕೆಲಸವನ್ನು ಮಾಡಬಹುದು. ಆದರೆ ಈಗ ಭಾರತ ಅದನ್ನು ಎಕ್ಸ್ಪೋಸ್ ಮಾಡಿ ನೋಡಿ. ಭಾರತ ಗೌರ್ಮೆಂಟ್ ಸೋರ್ಸ್ ಏನಂತ ಹೇಳಿರೋದು, ಕೇಂದ್ರ ಸರ್ಕಾರದ ಮೂಲಗಳು ಇದನ್ನು ಖಚಿತಪಡಿಸ್ತಾ ಇವೆ, ನಮ್ಮ ನಿರ್ಧಾರ ಸ್ಥಿರವಾಗಿದೆ. ರೈತರು ಮತ್ತು ಡೈರಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆಯೇ ಅಲ್ವಾ ಅಮೆರಿಕ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿರೋದು ಭಾರತಕ್ಕೆ ನುಗ್ಗು ಬಿಡಬೇಕು ಅಂತ. ಆದರೆ ನಮ್ಮ ನಿರ್ಧಾರ ಸ್ಥಿರವಾಗಿದೆ. ಅದು ರಷ್ಯನ್ ಆಯಿಲ್ ವಿಚಾರದಲ್ಲಿರಬಹುದು, ರೈತರ ಹೈನುಗಾರಿಕೆ ವಿಚಾರದಲ್ಲಿರಬಹುದು. ಭಾರತ ಏನು ತೀರ್ಮಾನ ತಗೊಂಡಿತ್ತಲ್ಲ, ಯಾವ ತೀರ್ಮಾನ? ಪೀಪಲ್ ಫಸ್ಟ್ ಅಪ್ರೋಚ್. ಅಂದರೆ ನಮ್ಮ ದೇಶದ ಜನರೇ ಮೊದಲು. ದೇಶದ ಜನಕ್ಕೆ ಯಾವುದರಿಂದ ಒಳಿತಾಗತ್ತಲ್ಲ, ಅದು ಅಮೆರಿಕ ಡೀಲಿಂದಾದರೂ ಆಗಲಿ ಇನ್ನೊಂದರಿಂದಾದರೂ ಆಗಲಿ, ದೇಶದ ಜನಕ್ಕೆ ಯಾವುದು ಅನುಕೂಲ ಮಾಡಿಕೊಡುತ್ತೆ, ಲಾಭದಾಯಕವಾಗತ್ತಲ್ಲ, ಪೀಪಲ್ ಫಸ್ಟ್ ಅಪ್ರೋಚ್ ನಮ್ಮ ಹಳೆ ನಿರ್ಧಾರ ಇವತ್ತಿಗೂ ಸ್ಥಿರವಾಗಿದೆ ಅಂತ ಹೇಳುವ ಮೂಲಕ ಟ್ರಂಪ್ಗೆ, ಅಮೆರಿಕಾಗೆ ಮತ್ತು ಇಲ್ಲಿ ನರೇಂದರ್ ಅಲ್ಲ ಇವರು ಸರೆಂಡರ್ ಮೋದಿ ಅಂತಿರುವಂಥ ಕಾಂಗ್ರೆಸ್ಗೆ ಏನು ಕೊಡಬೇಕೋ ಅದನ್ನು ತುಂಬ ಕ್ವಿಕ್ ಆಗಿ ಕೊಟ್ಟಿದೆ. ನಮ್ಮ ನಿರ್ಧಾರ ಸ್ಥಿರವಾಗಿದೆ. ಸೆಷನ್ ಹೇಳಿದ್ದಾರೆ JP ನಡ್ಡಾ ಸೇರಿದಂತೆ. ನಿಮ್ಗೆ ಯಾಕೆ ತಲೆ ಬಿಸಿ? ಈ ಟ್ರೇಡ್ ಡೀಲ್ ಅಥವಾ ಏನೇನು ಅಮೆರಿಕ ಭಾರತ ನಡುವೆ ಆಗಿದೆಯೋ ಅಷ್ಟು ಡೀಟೇಲ್ಸು ನಿಮ್ಗೆ ಕೊಡ್ತೀವಿ ಅಂತ. ಆದರೆ ಅಮೆರಿಕ ಟ್ರಂಪ್ ಹೇಳಿದಾಗೆಲ್ಲ ಅದರ ಮೇಲೆ ಬಾಯ್ ಬಿಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈ ನರೇಂದ್ರ ಮೋದಿ ಇಸ್ರೇಲಲ್ಲಿ ಮೋದಿ ಖುಷಿ ಪಡಿಸೋದಕ್ಕೆ ಡಾನ್ಸ್ ಮಾಡಿದ್ರಾ ಅನ್ನುವ ಸುದ್ದಿ ಬಂದರೂ ಅದೂ ನಿಜಾನೇ ಅಂತ ಕೇಳುವಂತಹ ಜನರಿದ್ದಾರೆ. ಅಲ್ಲಿ ಆಪರೇಷನ್ ಸಿಂಧೂರ ಭಾರತ ಪಾಕಿಸ್ತಾನ ಕೇಳ್ಕೊಂಡಿದ್ದಕ್ಕೆ ನಿಲ್ಲಿಸಿದ್ದು ಅನ್ನೋದಕ್ಕೆ ಸಾಕ್ಷಿಯನ್ನು ವಿವಿಧ ದೇಶಗಳು ಕೊಟ್ಟಿವೆ. ಸ್ಯಾಟಲೈಟ್ ಇಮೇಜ್ ಭಾರತ ಏನು ಮಾಡಿದೆ ಅನ್ನೋದಕ್ಕೆ ಓಪನ್ ಆಗಿ ಸತ್ಯವನ್ನು ಹೇಳಿದೆ. ಆದರೂ ಕೂಡ ನಮ್ಮದೆಷ್ಟು ವಿಮಾನ ಹೋಯಿತು ಅಂತ ಪ್ರಶ್ನೆ ಮಾಡೋರು ಅದನ್ನು ನಿಲ್ಲಿಸಲೇ ಇಲ್ಲ. ಕಡೆಗೂ ಕೂಡ ಟ್ರಂಪ್ ಹೇಳಿದ್ದಕ್ಕೇನೆ ತಾಳ ಹಾಕಿದ್ದನ್ನು ನೋಡಿದ್ದೀವಿ. ಹಂಗಿರುವಾಗ ಇದೇನು ಈಸಿ ಅಲ್ವಾ? ರಾತ್ರಿ ಟ್ರಂಪ್ ಎಲ್ಲ ಭಾರತ ಮಂಡಿ ಉರಿದೆ ಅನ್ನೋ ರೀತಿಯಲ್ಲಿ ಅನೌನ್ಸ್ ಮಾಡಿಬಿಟ್ರು. ಸಹಜವಾಗಿ ಕಾಂಗ್ರೆಸ್ ಅದನ್ನು ಎತ್ಕೊಂಡಿದೆ. ಆದರೆ ಕೇಂದ್ರ ಸರ್ಕಾರ ಅದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದೆ, ನಮ್ಮ ನಿರ್ಧಾರ ಸ್ಥಿರವಾಗಿದೆ ಮತ್ತು ನಮಗೆ ಬಹಳಷ್ಟು ಆಪ್ಷನ್ಸ್ ಇವೆ ನೋಡಿ. ಇದಕ್ಕಿಂತ ಟೈಟ್ ಸ್ಲ್ಯಾಪ್ ಬೇಕಾ ಅಮೆರಿಕಾಗೆ? ಇಂಡಿಯಾ ಹ್ಯಾಸ್ ಮೆನಿ ಆಪ್ಷನ್ಸ್. ಸರ್ಕಾರವೇ ಖಚಿತಪಡಿಸ್ತಾ ಇರೋದು ಇದನ್ನು.
ಟ್ರೇಡ್ ಡೀಲ್ ವಿಚಾರದಲ್ಲಿ ಯಾರ್ಯಾರು ಕ್ರಿಟಿಸೈಸ್ ಮಾಡ್ತಿದ್ದಾರಲ್ಲ, ಭಾರತದ ರೈತರ ಹಿತವನ್ನು ಬಲಿ ಕೊಟ್ಟಿದ್ದಾರೆ. $500 ಬಿಲಿಯನ್ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು, ಬೈ ಮಾಡೋದು ಅಂದರೆ ಅರ್ಥ ಏನು? ಈಗ ಲಾಸ್ಟ್ ಇಯರ್ 2025 ಲೆಕ್ಕ ತಗೊಂಡ್ರೆ ನಾವು ಓವರ್ ಆಲ್ ನಮ್ಮ ದೇಶದ ಇಂಪೋರ್ಟೇನೆ $750 ಬಿಲಿಯನ್ ಆಸುಪಾಸು. ಅಂದರೆ ನಾವು ಬೇರೆ ಯಾವ ದೇಶದಿಂದನೂ ಏನು ತಗೊಳ್ಳೋದೇ ಇಲ್ಲ, ಬರೀ ಅಮೆರಿಕದಿಂದನೇ ತಗೊಳ್ತೀವಿ. ಉಳಿದ ಎಲ್ಲ ರಾಷ್ಟ್ರಗಳ ಸಂಬಂಧನೇ ಮುರಿದು ಬೀಳುತ್ತೆ ಅಂತನಾ ಅನ್ನೋ ಪ್ರಶ್ನೆ ಎಲ್ಲ ಮಾಡ್ತಿದ್ದಾರೆ. ಮೂರ್ಖತನ ಅಲ್ವಾ? ಈ ರೀತಿಯದ್ದೊಂದು ನಿರ್ಧಾರವನ್ನು ಭಾರತ ನೇರ ತಗೊಂಡ್ಬಿಡುತ್ತಾ? ಆ ಥರ ತಗೊಳ್ಬೇಕು ಅಂದ್ರೆ ಭಾರತದ ಬೈಯಿಂಗ್ ಕೆಪಾಸಿಟಿನೇ ಇನ್ನೂ ಡಬಲ್ ಆಗಿರಬೇಕು ಅಲ್ವಾ? ಎರಡರೊಳಗೆ ಒಂದಾಗಿರ್ಬೇಕಾ? ಸೊ ಇನ್ನೂ ಯಾವ ಟ್ರೇಡ್ ಡೀಲು ಬದನೆಕಾಯಿ ಫೈನಲ್ ಆಗಿಲ್ಲ ಅನ್ನೋದನ್ನ ಭಾರತವು ಖಚಿತಪಡಿಸಿದೆ. ಈ ಟ್ರೇಡ್ ಡೀಲ್ ಇನ್ನೂ ಮಧ್ಯಂತರವಾಗಿದೆ. ಆರಂಭದಲ್ಲಿ ಹೊಡೆತ ಬಿತ್ತು, ಮೂಲೆ ಗುಂಪಾಯ್ತದು. ಭಾರತ ಅದನ್ನು ಮಾಡಿದ್ದು ಯಾಕೆ? ಟ್ರಂಪು ಯಾವಾಗ ಓಡಿ ಬಂದರು, EU ಜೊತೆ ಟ್ರೇಡ್ ಡೀಲ್ ಆಯಿತು, ಜಪಾನ್ ಜೊತೆ ಮಾತುಕತೆ ಆಯಿತು, ಫ್ರಾನ್ಸ್ ಜೊತೆ ಮಾತುಕತೆ ಆಯಿತು. ಬಹಳಷ್ಟು ಪ್ರಮುಖ ರಾಷ್ಟ್ರಗಳು ಎಲ್ಲರೂ ಭಾರತವನ್ನು, ಯಾರ್ಯಾರು ಜರ್ಮನಿ ಸೇರಿದಂತೆ, ಕೆನಡಾ ಸೇರಿದಂತೆ ಅಮೆರಿಕದ ಮಿತ್ರರು ಎಲ್ಲ ಓಡಿ ಬಂದು ಜಗತ್ತಿನ ಬಲಿಷ್ಠ ಆರ್ಥಿಕತೆ, 4ನೆಯ ದೊಡ್ಡ, ಕೆಲವೇ ದಿನಗಳಲ್ಲಿ 3ನೆಯ ದೊಡ್ಡ ಆರ್ಥಿಕತೆ ಆಗಲಿರೋ ಭಾರತದ ಜೊತೆ ಕೈ ಜೋಡಿಸ್ಕೊಂಡ್ರು. ಭಾರತ ಬಲಿಷ್ಠವಾದ ನಾವು ಕೂಡ ಬೆಳಿತೀವಿ ಅನ್ನುವ ಮೂಲಕ. ಅದಾಗ್ತಿದ್ದಂಗೆ ಓಡೋಡಿ ಬಂದಿದ್ದಲ್ವ ಟ್ರಂಪು. ಅಸಲಿಗೆ ಭಾರತಕ್ಕೆ ತುಂಬ ಆಪ್ಷನ್ಸ್ ಇವೆ. ಈ ಟ್ರೇಡ್ ಡೀಲ್ ಇನ್ನೂ ಇಂಟರಿಮ್ ಸ್ಟೇಜಲ್ಲಿದೆ, ಫೈನಲ್ಗೆ ಬಂದೇ ಇಲ್ಲ ಅನ್ನೋದನ್ನು ಭಾರತ ಖಚಿತಪಡಿಸಿದೆ ಮತ್ತು ಅದನ್ನು ಒಪ್ಪಿಕೊಂಡಿದ್ದಾರೆ ಅಮೆರಿಕ ರಾಯಭಾರಿ. ಮಾತುಕತೆ ಆಗ್ತಿದೆ ಅಂತ. ಸೊ ಇಲ್ಲಿ ನೆಗೋಷಿಯೇಷನ್ ಬಾಕಿ ಇದೆ, ಇನ್ನು ಬೇರೆ ಬೇರೆ ಸೆಕ್ಟರನ್ನು ಎಕ್ಸ್ಪ್ಲೋರ್ ಮಾಡೋದು ಬಾಕಿ ಇದೆ. ಇನ್ನಷ್ಟು ವೈಡರ್ ಆಗುತ್ತೆ, ಇದು ತುಂಬ ವೈಡರ್ ಆಗುತ್ತೆ. ಬಹಳಷ್ಟು ವಿಚಾರಗಳು ಇದರಲ್ಲಿ ಸೇರ್ಪಡೆ ಆಗುತ್ತೆ. ಮಾತುಕತೆ ಸಹಿ ಬೀಳೋದಿರಲಿ, ಮಾತುಕತೆ ಹಂತದಲ್ಲೇ ಇದೆ. ಟ್ರೇಡ್ ಡೀಲ್ ಇವತ್ತೇ ಅಂತಿಮ ಆಗೋಯ್ತು, ಈ ಕ್ಷಣವೇ ಅಂದಿದ್ದೇ ಸುಳ್ಳು. ಅದಕ್ಕೆ ಮೋದಿ ಟ್ವೀಟ್ ಮಾಡಿ ಏನಂತ ರಿಪ್ಲೈ ಮಾಡ್ತಾರೆ? ಬರೀ ಟ್ಯಾರಿಫ್ಗೆ ರಿಪ್ಲೈ ಮಾಡಿದ್ರು ಮೋದಿ. ಅಮೆರಿಕ ಅಧ್ಯಕ್ಷರೇ ಬಂದು ಕಾಲ್ ಮಾಡಿ ಟ್ಯಾರಿಫ್ ಕಟ್ ಮಾಡ್ತೀನಿ ಅಂತ ಹೇಳಿದಾಗ ನಾವು ಒಂದು ಸಿಂಪಲ್ ರಿಪ್ಲೈ ಕೂಡ ಮಾಡದೇ ಇದ್ರೆ ಅದು ಅರೋಗನ್ಸ್ ಆಗಲ್ವಾ? ಸೊ ರಿಪ್ಲೈ ಮಾಡಿ ಟ್ರಂಪ್ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಿದ್ರೆ ಮೋದಿ, ಅದನ್ನು ಹೆಂಗೆ ಹೇಳಬೇಕೋ ಭಾರತ ಹೇಳುತ್ತೆ. ಈಗ ಹೇಳೋದಕ್ಕೆ ಶುರುವಾಗಿದೆ. ನಮ್ಮ ಹಳೆಯ ನಿಲುವು ಮುಂದುವರಿಯುತ್ತೆ ಮತ್ತು ಅದೇ ಸ್ಥಿರವಾಗಿದೆ ಅಂತ. ಸೊ ಭಾರತ ಧನ್ಯವಾದ ತಿಳಿಸಿದ್ದು 18% ಟ್ಯಾರಿಫ್ ಇಳಿದಿದ್ದಕ್ಕೆ ಮಾತ್ರ. ಯಾಕಂದರೆ ಅದು ನಮಗೆ ಬಹಳ ದೊಡ್ಡ ಲಾಭ ಮಾಡಿಕೊಡುತ್ತೆ. ಚೀನಾದ ಮೇಲೆ ಎಷ್ಟಿದೆ ಈಗ? ಆಲ್ಮೋಸ್ಟ್ ಭಾರತಕ್ಕಿಂತ ಡಬಲ್ ಇದೆ. ಪಾಕಿಸ್ತಾನ, ಬಾಂಗ್ಲಾ, ಅಮೆರಿಕ ಅಪ್ಪಿಕೊಂಡಂತಹ ಪಾಕಿಸ್ತಾನ, ಬಾಂಗ್ಲಾದ ಮೇಲಿದ್ದದಕ್ಕಿಂತನೂ ಕಡಿಮೆ ಆಗಿದೆ ಈಗ ಭಾರತದ ಮೇಲೆ ಹಾಕಿರುವಂತಹ ಟ್ಯಾರಿಫು, ಅಂದರೆ ಕಟ್ ಮಾಡಿದ ಮೇಲೆ. ಇಷ್ಟೆಲ್ಲ ಆದ ಮೇಲೆ ಭಾರತಕ್ಕೆ ಅನುಕೂಲನೇ ಅಲ್ವಾ? ಇದು ದೊಡ್ಡ ಅನುಕೂಲ ಅಲ್ವಾ? ಇದನ್ನಂತೂ ವೆಲ್ಕಮ್ ಮಾಡಿಕೊಳ್ಳೇಬೇಕು. ಆದರೆ ಮೋದಿ ಟ್ರಂಪ್ ಎದುರಿಗೆ ಸಾಧಿಸಿದ್ದೇನು ಅನ್ನೋದಕ್ಕೆ ಈ ಒಂದು ಕವರ್ ಪೇಜ್ ಉತ್ತರ ಕೊಡ್ತಾ ಇದೆ ನೋಡಿ. ಅಧಿಕಾರಕ್ಕೆ ಬಂದಾಗಿಂದ ಟ್ರಂಪ್ ಆ ದೊಡ್ಡಣ್ಣ ಅನ್ನುವಂಥ ಮದವನ್ನು ತಲೆ ಏರಿಸ್ಕೊಂಡು ಯಾವ ರೀತಿ ಬೇರೆ ರಾಷ್ಟ್ರಗಳನ್ನ, ಬಲಿಷ್ಠ ರಾಷ್ಟ್ರಗಳ ನಾಯಕರನ್ನ ನಡೆಸ್ಕೊಂಡಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಫಾರ್ ಎಕ್ಸಾಂಪಲ್, ಈ ದೃಶ್ಯಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಫ್ರಾನ್ಸ್ ಪ್ರೆಸಿಡೆಂಟ್ನ ಟ್ರಾಫಿಕ್ಕಲ್ಲಿ ಒದ್ದಾಡಿಸಿ ಕಾಲ್ ಮಾಡಿದ್ರೂ ಕೂಡ ಅವರನ್ನು ಅಲ್ಲಿ ಕಾಯಿಸಿದ್ದು ನೆನಪಿದೆ ನಮಗೆ. EU ಸೇರಿದಂತೆ ಪ್ರಮುಖ ರಾಷ್ಟ್ರಗಳ ನಾಯಕರನ್ನು, ಯಾವ ಉರ್ಸಲ್ಲಾ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಗೌರವಕ್ಕೆ ಪಾತ್ರರಾದರು ಅಂತಹ EU ಮುಖ್ಯಸ್ಥರನ್ನು ಬೆಂಚ್ ಮೇಲೆ, ಅಂದರೆ ತನ್ನ ಎದುರಿಗೆ ಸಾಲಾಗಿ ಎಲ್ಲ ನಾಯಕರನ್ನ ಸ್ಟೂಡೆಂಟ್ಸ್ ರೀತಿಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋ ರೀತಿ ಮಾಡಿದ ಟ್ರಂಪ್ ನಮಗೆ ನೆನಪಿದ್ದಾರೆ. ಗ್ರೀನ್ಲ್ಯಾಂಡನ್ನು ಕಬಳಿಸೋದಿಕ್ಕೆ ಎಲ್ಲ ರಾಷ್ಟ್ರಗಳನ್ನು ಎದುರು ಹಾಕ್ಕೊಂಡಂಥ ಟ್ರಂಪ್ ನಮಗೆ ನೆನಪಿದ್ದಾರೆ. ಶಾಂತಿ ನೊಬೆಲ್ ಬೇಕು ಅಂತ ಬೇರೆ ಎಲ್ಲ ರಾಷ್ಟ್ರಗಳು ಏನು ಹೇಳ್ತಾರೋ ಬಿಡ್ತಾರೋ ತನ್ನನ್ನೇ ತಾನು ಹೊಗಳಿಕೊಂಡು ಕ್ರೆಡಿಟ್ ತಗೊಂಡಂಥ ಟ್ರಂಪ್ ನೆನಪಿದ್ದಾರೆ, ನಮಗೆ ಕಣ್ಣು ಮುಂದೆ ಇದ್ದಾರೆ. ಸೊ ಯಾವ ರಾಷ್ಟ್ರವೂ ಇಲ್ಲ ತನ್ನ ಮುಂದೆ, ಯಾವ ನಾಯಕನೂ ಇಲ್ಲ, ಎಲ್ಲರೂ ಕೂಡ ಬಚ್ಚ ಅಂತಿರುವಂಥ ಟ್ರಂಪು ಶೇರ್ ಮಾಡಿದ್ದು ಯಾವ ಇಮೇಜನ್ನು ನೋಡಿ. ನ್ಯೂಸ್ ಮೇಕರ್ಸ್ ಆಫ್ ದಿ ಇಯರ್ 2025 ಮೂವರ್ ಆ್ಯಂಡ್ ಶೇಖರ್, ಈ ಒಂದು ಕವರ್ ಪೇಜನ್ನು ಮೋದಿ ಮತ್ತು ಟ್ರಂಪ್ ಇಬ್ಬರು ಕೂಡ ಸಮಾನವಾದ ವರ್ಚಸ್ಸನ್ನು ಹೊಂದಿರುವಂತೆ ತೋರಿಸಿರುವಂಥ ಒಂದು ಕವರ್ ಪೇಜನ್ನು ಶೇರ್ ಮಾಡಿ ಮೋದಿ ಬಲಿಷ್ಠ ನಾಯಕ ಅನ್ನುವಂಥ ಶಬ್ದದಿಂದ ಶುರು ಮಾಡಿ ಟ್ಯಾರಿಫ್ ಕಟ್ ಅನ್ನೋದನ್ನು ಅನೌನ್ಸ್ ಮಾಡ್ತಾರೆ. ಸೊ ಮೋದಿ ಅಮೆರಿಕವನ್ನ ಮತ್ತು ಟ್ರಂಪ್ನ ಯಾವ ರೀತಿ ಶೇಕ್ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟು ದಿನ ಬೇಕಿತ್ತ ಹಾಗಾದರೆ ನಾವು
ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದನ್ನು ನಿಲ್ಲಿಸಿ ತಪ್ಪಾಯಿತು ಅಂತ ಬೇಡ್ಕೊಂಡು ಟ್ಯಾರಿಫ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ? ನಾವು ಟ್ರೇಡ್ ಡೀಲಲ್ಲಿ ಅವ್ರು ಹೇಳ್ದಂಗೆಲ್ಲ ಮಂಡಿಯೂರಿ ಅಗ್ರಿಕಲ್ಚರು ಇನ್ನೊಂದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡೆ ನಾವೇ ಹೊಡ್ತಾ ಹಾಕ್ಕೊಂಡು ವಿನ್ ಲೂಸ್ ಪಾಲಿಸಿಯಲ್ಲಿ ಟ್ರೇಡ್ ಡೀಲ್ ಫೈನಲ್ ಮಾಡೋದಕ್ಕೆ ಇಷ್ಟು ದಿನ ಕಾಯ್ಬೇಕಿತ್ತ? ಅವತ್ತೇ ಆಗಿ ಹೋಗ್ತಿತ್ತು. ನಾವು ಅಮೆರಿಕದ ಮುಂದೆ ಸೋತಿದ್ದೆ ಹೌದಾದರೆ ಆವತ್ತೇ ಎಲ್ಲ ಫೈನಲ್ ಆಗ್ತಿತ್ತು. ಇಷ್ಟು ದಿನ ಯಾಕೆ ವೇಟ್ ಮಾಡಬೇಕಿತ್ತು? ಸೊ ಇಲ್ಲೇ ಗೊತ್ತಾಗುತ್ತೆ ಟ್ರಂಪ್ ಶೇರ್ ಮಾಡಿರೋ ಫೋಟೋ ಮತ್ತು ಟೈಮಿಂಗು EU ಜೊತೆ ಟ್ರೇಡ್ ಡೀಲ್ ಫೈನಲ್ ಆದ ಬೆನ್ನಲ್ಲೇ ಓಡೋಡು ಬಂದಿದ್ದು. ಅದೇ ಗೊತ್ತಾಗುತ್ತೆ ಯಾರು ವಿನ್ ಆಗಿದ್ದಾರೆ ಅಂತ. ಅಮೆರಿಕವನ್ನು ಕಾಯಿಸಿ ಕಂಗಾಲು ಮಾಡಿ ಕಡೆಗೆ ಅನಿವಾರ್ಯವಾಗಿ ಅವರೇ ಕೇಳಿಕೊಂಡು ಭಾರತವನ್ನು ಹುಡುಕೊಂಡು ಬರೋ ಥರ ಆಯಿತು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ. ಇನ್ನು ನಮಗೆ ಈ ಟ್ಯಾರಿಫ್ ಕಟ್ಟಿಂದ ಎಷ್ಟೆಷ್ಟು ಲಾಭ ಆಗ್ತಿದೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಅದನ್ನು ಗಮನಿಸೋಣ. ಆವಾಗ ನಮಗೆ ಇದು ಎಷ್ಟು ಇಂಪಾರ್ಟೆಂಟ್ ಡೀಲ್ ಅನ್ನೋದು ಅರ್ಥ ಆಗುತ್ತೆ. ವಿಯೆಟ್ನಾಂ ಮೇಲೆ ನಮ್ಮ ಕಾಂಪಿಟೇಟರ್ 20%, ಥೈವಾನ್ ಮೇಲೆ 20%, ಸೌತ್ ಆಫ್ರಿಕಾ ಮೇಲೆ 20%, ಫಿಲಿಪೈನ್ಸ್ ಮೇಲೆ 19%, ಇಂಡೋನೇಷ್ಯಾ 19%, ಯುರೋಪಿಯನ್ ಯೂನಿಯನ್ 15%, ಕೆನಡಾ 35%, ಬಾಂಗ್ಲಾದೇಶ್ 20%, ಪಾಕಿಸ್ತಾನ್ 19%, ಶ್ರೀಲಂಕಾ 20%, ಸ್ವಿಟ್ಜರ್ಲ್ಯಾಂಡ್ 39%, ಥೈಲ್ಯಾಂಡ್ 19%, ಸೌತ್ ಕೊರಿಯಾ 15%, ಚೀನಾ 40%. ನೋಡಿ, ಚೀನಾಗೆ 40% ಪ್ಲಸ್ ಇದೆ. ವಿಯೆಟ್ನಾಂ ನಮಗೆ ಕಾಂಪಿಟೇಟರ್ಸು ಹಲವಾರು ಈ ಬಿಡಿಭಾಗಗಳು, ಫೋನ್ಸು, ಅದರಲ್ಲೆಲ್ಲ ವಿಯೆಟ್ನಾಮು, ಚೀನಾ ಮೇನ್ ಆಗಿ ಅಲ್ವಾ, ಇವರಿಬ್ಬರಿಗೂ ಕೂಡ ಬಹಳ ಜಾಸ್ತಿ ಇದೆ. ಅಮೆರಿಕ ಹಾಕಿರುವಂಥ ಹೊರೆ ಇವ್ರಿಗಿಂತನೂ ಕಡಿಮೆ ಆಗಿರೋದ್ರಿಂದ ನಮ್ಮ ಎಕ್ಸ್ಪೋರ್ಟರ್ಸ್ಗೆ ಎಷ್ಟು ದೊಡ್ಡ ಲಾಭ ಆಗುತ್ತೆ ಅಲ್ವಾ? ಬಹಳ ದೊಡ್ಡ ಲಾಭ ಆಗುತ್ತೆ. ಯಾಕಂದರೆ ನಮ್ಮ ಮಲ್ಟಿಪಲ್ ಆಪ್ಷನ್ಸ್ ಬೇರೆ ಇದೆ ಈಗ. EU, ಅಮೆರಿಕಾ, ಅದನ್ನೇ ಹೇಳ್ತಿರೋದು ಭಾರತ. ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ನಮಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ನಮ್ಮ ಹಳೆಯ ನಿರ್ಧಾರವೇ ಈಗೂ ಖಚಿತವಾಗಿದೆ ಅಂತ. EU ಜೊತೆಗೆ ನಾವು ಕೃಷಿಯನ್ನು ಹೊರಗಿಟ್ಟು ಡೀಲ್ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಅಮೆರಿಕ ಜೊತೆಗೆ ಯಾಕೆ ಸೇರಿಸ್ಕೊಂಡು ಮಾಡ್ತೀವಿ ನಮ್ಮ ರೈತರನ್ನು ಬಲಿ ಕೊಡೋ ರೀತಿಯಲ್ಲಿ? EU ಜೊತೆಗೂ ಕೂಡ ಅದನ್ನೇ ಮಾಡ್ಬೋದಿತ್ತಲ್ವಾ? ತಲೆನೇ ಕೆಡಿಸ್ಕೊಳ್ಳಲ್ಲ ನಾವು ರೈತರ ಬಗ್ಗೆ. ನಾವು ಮಂಡಿಯೂರು ಬಿಡೋರೇ ಹೌದು ಅನ್ನೋದಾದರೆ ರೈತರನ್ನು ಹೊರಗಿಡೋ ಅವಶ್ಯಕತೆ ಇರಲಿಲ್ಲ. ಅಂಥದ್ರಲ್ಲಿ ಈಗ ಅಮೆರಿಕವೇ ಕೇಳಿಕೊಂಡು ಬಂದಿರುವಾಗ, ಅಮೆರಿಕದ ಅವಶ್ಯಕತೆ ಜಾಸ್ತಿ ಇರುವಾಗ ನಮ್ಮ ರೈತರನ್ನು ನಾವು ಬಲಿ ಕೊಟ್ಟು ಈ ಟ್ರೇಡ್ ಡೀಲ್ ಮಾಡ್ಕೊಳ್ತೀವ? ಸೊ ಅಮೆರಿಕದ ಬಣ್ಣ ಮತ್ತೊಮ್ಮೆ ಎಕ್ಸ್ಪೋಸ್ ಆಗಿದೆ. ನಮಗೆ ಟ್ಯಾರಿಫ್ ಕಟ್ಟು ಮಾಡಲೇಬೇಕಾದ ಅನಿವಾರ್ಯತೆ ಅಮೆರಿಕಕ್ಕೆ ಸೃಷ್ಟಿಯಾಗಿತ್ತು. ಹಾಗಾಗಿ ಮಾಡಬೇಕಾಯಿತು. ಟ್ರೇಡ್ ಡೀಲ್ ಬೇಗ ಫೈನಲ್ ಮಾಡೋಣ ಅಂತ ಅಮೆರಿಕ ಗೋಗರಿತಿದೆ. ಬಟ್ ಅದು ಆಗಿಲ್ಲ, ಆಗ್ತಾ ಇದೆ. ಭಾರತಕ್ಕೆ ಅನುಗುಣವಾಗಿ ಅದು ಆಗುತ್ತೆ. ಆಗೋದಾದರೆ ಇನ್ನೂ ಫೈನಲ್ ಆಗಿಲ್ಲ. ಟ್ರಂಪ್ ಹೇಳಿದ್ದು ಸುಳ್ಳು ಅನ್ನೋದನ್ನ ಅಮೆರಿಕ ರಾಯಭಾರಿಯೇ ಖಚಿತಪಡಿಸಿದ್ದಾರೆ. मैं यहाँ ये बताना चाहता हूँ कि मैं विपक्ष की हताशा, विपक्ष का फ्रस्ट्रेशन ये स्पष्ट मुझे दिखता है, जिन्हें अच्छाई में भी बुराई दिखने का एक तरीका बन गया है। मैं सरकार की तरफ से आपको ये आश्वस्त करना चाहता हूं कि सरकार पूरी ट्रेड के बारे में, ऑल माइन्यूट डिटेल्स के बारे में सरकार आएगी और आपको बताएगी और कंसर्न मंत्री उसके बारे में चर्चा करेंगे। बहुत जल्द सरकार सो मोटो स्टेटमेंट देने वाली है और इस ट्रेड डील के बारे में भी विस्तृत रूप से चर्चा करेंगे। लेकिन ये जो तरीका है, दिस मेथोडोलॉजी, ये तरीका प्रजातंत्र के लिए बहुत बड़ा घातक है और इंडियन नेशनल कांग्रेस और इंडिया अलायंस का इररिस्पॉन्सिबल बिहेवियर है। इट इज एन इररिस्पॉन्सिबल बिहेवियर when the government is ready to answer each and every question and when the government is ready to give us details. So ಭಾರತ ಯಾವ ಪಾಯಿಂಟ್ ಅಲ್ಲೂ ಸೋತಿಲ್ಲ. ರಷ್ಯನ್ ಆಯಿಲು ಈಗ ಆಲ್ರೆಡಿ ಫೆಬ್ರವರಿ ಮಾರ್ಚ್ದು ಬುಕ್ ಆಗಿಬಿಟ್ಟಿದೆ. ಎಲ್ಲಿ ಸ್ಟಾಪ್ ಮಾಡ್ತೀರಾ? ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. 2-3 ತಿಂಗಳದ್ದು ಬುಕ್ ಆಗಿಬಿಟ್ಟಿದೆ. ಈಗಾಗಲೇ ಲಾಭ ಬೇಕಾದಷ್ಟು ಮಾಡ್ಕೊಂಡಿದೆ ಭಾರತ. ಜಗತ್ತಿನಲ್ಲೇ ಆಯಿಲ್ ರಿಫೈನಿಂಗ್ ಮತ್ತು ಪ್ರಾಸೆಸಿಂಗಲ್ಲಿ ನಂಬರ್ 2 ಆಗಿದೆ ಇವತ್ತು ಭಾರತ. ಸಿಕ್ಕಾಪಟ್ಟೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ರಷ್ಯಾದ ಜೊತೆಗೆ ನಾವು ಡೀಲನ್ನು ಕಟ್ ಮಾಡ್ಕೊಳ್ತೀವಿ ಅಂತ ಭಾರತ ಹೇಳೇ ಇಲ್ಲ. ಭಾರತಕ್ಕೆ ಏನು ಬೇಕೋ ಅದನ್ನೇ ಮಾಡ್ತೀವಿ ನಾವು ಅನ್ನೋದನ್ನು ಈ ಕ್ಷಣಕ್ಕೂ ಖಚಿತಪಡಿಸಿದೆ. ಅಂದಮೇಲೆ ಅರ್ಥ ಮಾಡ್ಕೊಳ್ಬೇಕು ಯಾರು ಗೆದ್ದಿದ್ದಾರೆ ಈ ಆಟದಲ್ಲಿ, ಯಾರು ಸೋತಿದ್ದಾರೆ, ಯಾರು ಪೆಟ್ಟು ತಿಂದಿದ್ದಾರೆ ಅಂತ. ಟ್ರಂಪ್ ಹೇಳಿದ್ದನ್ನು ಕೇಳಿಕೊಂಡೇ ಕುಣಿಯೋದಾದರೆ ಕುಣಿಯೋರು ಕುಣಿಬಹುದು. ಆದರೆ ಭಾರತ ಅಮೆರಿಕಕ್ಕೆ ನೇರವಾಗಿ ಟೈಟ್ ಸ್ಲ್ಯಾಪ್ ಕೊಟ್ಟು ಸಂಬಂಧ ಹಾಳು ಮಾಡ್ಕೊಳ್ಳೋ ಬದಲು ಪ್ರತಿಪಕ್ಷಗಳ ಬಾಯಲ್ಲಿ ಎಲ್ಲ ಪ್ರಶ್ನೆ ಕೇಳೋವಷ್ಟು ಕೇಳೋಕೆ ಬಿಟ್ಟು
ಕರೆಕ್ಟಾಗಿ ಕೊಡುವಂಥ ಅವಕಾಶವನ್ನು ಸೃಷ್ಟಿಸ್ಕೊಳ್ತಿದೆ ಅನ್ನೋದು ಚೆನ್ನಾಗಿ ಕಾಣಿಸ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.